ಮಾಡ್ತಾರೆ. ಈ ಸಿಸ್ಟಮ್ನೊಳಗೆ ನಿಮ್ಮದೆಲ್ಲ ಹೋರಾಟಗಳು ನಡೀತಾ ಇರ್ತಾವೆ. ಯಾವ ಕೆಲಸಗಳು ನಿಂದ್ರಂಗಿಲ್ಲ. ಕೆಲಸಗಳು ಮಾತ್ರ ನಿಮ್ಗೆ ಕೆಲಸ ಇಲ್ಲದೆ ಅದು ಅಡಿಗೆ ಬರುತ್ತೆ ಅನ್ನೋ ಮಾತನ್ನ ಯಾವಾಗೂ ಒಪ್ಪಕ್ಕಾಗಲ್ಲ. ಇವಿಷ್ಟು ನಿಮಗೆ ಬೇಕಾಗಿರ್ತಕ್ಕಂಥ ವಿಚಾರಗಳು. ಇವನ್ನೇನೈತಿ ನಾವು ಚಾಚು ತಪ್ಪದೆ ಮಾಡ್ಕೊಂತ ಹೋಗೋದು. ಅಡಿಕೆ ವಿಚಾರದೊಳಗೆ ನೀವೇನು ಬಸ್ಸಿಗಾಲ್ವೇ ಅಷ್ಟ ಪ್ರಾಮಾಣಿಕವಾಗಿ ನೀರಿಂದು ನಿಮಗೆ ನಾನು ಮಷಿನ್ ಬಗ್ಗೆನೂ ಇಲ್ಲ ಸಾಕಷ್ಟು ಜನರಿಗೆ ಮಾಹಿತಿ ಮಾಡಿ ನಾ ಆಲ್ರೆಡಿ ಹಿಂದೆ ಬಂದಾಗ ಯಾರೋ ಅದನ್ನು ಮಷಿನ್ ತರಿಸ್ಕೊಂಡು ನೀವು ಬೇರೆದವ್ರಿಗೂ ಅಂದ್ರೆ ನಾವು ರೆಡಿಮೇಡ್ ನಿಮಗೆ ಮಾಹಿತಿ ಮಾಡೇವು 3 ಗಂಟೆ ನೀರು ಸಾಕು ಅಂತ. ನಿಮ್ಮಲ್ಲಿ ನೀವು 3 ಗಂಟೆಗಾಗುತ್ತೋ 2 ಗಂಟೆಗಾಗುತ್ತೋ ಅಥವಾ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇದ್ದು ಒಂದು ಅರ್ಧ ಗಂಟೆ ಜಾಸ್ತಿ ತೊಗೊಳುತ್ತೆ ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿನ ಒಂದು ಏರಿಯಾ ವೈಸ್ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆಗೂ ನೀವೆಲ್ಲರೂ ಹೇಳಿರಿ. ಎಷ್ಟೈತಿ ಟೈಮು ಗಂಗಣ್ಣರಿಗೇನು ಮತ್ತು ನಾವು ನಡೀತೈತಲ್ಲ. ಅಂದರೆ ಈಗ ನಾವು ನೆಕ್ಸ್ಟ್ ನಾವು ಈಗ ಮುಂದುವರಿಯೋದಾದ್ರೆ ಈಗ ಏನೇನು ಪಾಲಿಸಿದ್ರಿ ಈಗ ನೀವು ಇವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥ ವಿಚಾರಗಳಾದ್ರೂ ಸಿಸ್ಟಮಿಕ್ಕಾಗಿ ಬಂತಷ್ಟೇ, ಹೌದಾ? ಈಗ ನೀವು ಮುಂದುವರಿತಕ್ಕಂಥದ್ದು ಏನು ಅಂದರೆ ಭಾಳ ಜನ ಈಗ ಹೊಸ ಗಿಡಗಳನ್ನು ನಾಟಿ ಮಾಡ್ತೀರಿ. ನೀವು ಏನು ಮಾಡ್ತೀರಿ? ಹೊಸ ಗಿಡ ನಾಟಿ ಮಾಡ್ತೀರಿ. ನಾಟಿ ಹೊಸದು ಮಾಡೋರು ಇನ್ನೆಲ್ಲರೂ 9x9 ಬರ್ರಿ ನೀವು. ಎದಕ್ಕೆ ರೀ? 9 ನಿಮ್ಗೆ ಎಷ್ಟು ಬೇಕು ಅಷ್ಟು ಇಳುವರಿ ಕೊಡ್ತೀವಿ, ಹೌದಾ? ಇನ್ನು ಸಾಕಷ್ಟು ಸಣ್ಣ ಗಿಡಗಳು ಇರ್ತಕ್ಕಂಥವ್ರು ಇಂಟರ್ ಕ್ರಾಪ್ನಾಗ ಹೋಗ್ರಿ. ಭಾಳ ಜನ ನೀವು ಇಲ್ಲೇ ಬಾಳೆನ ಮಾಡ್ತಾಯಿಲ್ಲ, ಹೌದಾ? ಬಾಳೆ ನಿಮಗೆ ಅದನ್ನು ಎದ್ರ ಸಂಬಂಧ ಅದು ಪಶ್ಚಿಮದ ಬಿಸಿಲನ್ನು ತಡೆಗಟ್ಟಬೇಕಲ್ಲ. ಯಾವುದು ನೋಡಿರಲ್ಲ ನೀವು? ಒಂದು ಯಾವುದೋ ತೋಟ ಈ ರೋಡ್ನೆಲ್ಲ ನಾನು ನೋಡಿದೆ, ಹೆಚ್ಚು ಕಡಿಮೆ ಪಶ್ಚಿಮದ ಬಿಸಿಲಿಗೆ ಎಲ್ಲ ಬಟ್ಟೆಗಳು ಅವಾಗನ್ನ ಸುಟ್ಟು ಹೋಗ್ಬಿಡವು. ನೀವು ಪಶ್ಚಿಮದ ಬಿಸಿಲಿನಿಂದ ಗಿಡ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಅನಿವಾರ್ಯತೆಗೆ ನೀವೇನು ಮಾಡಿರ್ತೀರಿ? ಅಲ್ಲೇ ಪ್ರಾರಂಭದ 6 ವರ್ಷ ನೀವು ಅದಕ್ಕೆ ಗರಿಗಳನ್ನು ಕಟ್ಟೋದಾಗಲಿ, ಪಶ್ಚಿಮದ ಬಿಸಿಲಿಗೆ ಬಾಳೆ ನೆರಳನ್ನು ಮಾಡೋದಾಗಲಿ, ಕನಿಷ್ಠ ಪಕ್ಷ ಬಾಳೆ ಮಾಡೋಕ್ಕಾಗಲಿಲ್ಲ ಅಂದರೂ ಒಂದು 4 ತೊಗರಿ ಬೀಜ ಹಾಕಿ ನೀವು ನೆರಳು ಮಾಡೋಂಥದ್ದಾಗಲಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಅಂದರೆ ಅದ್ರಾಗ ಅದು ಪೂರಕವಾಗಿ ಐತಿ, ನೀವು ಅದನ್ನು ಬಿಡೋಕ್ಕಾಗಲ್ಲ. ತೊಗರಿ ಇದ್ದರೆ ದ್ವಿದಳ ಧಾನ್ಯನೂ ಆಯ್ತು, ಪ್ಲಸ್ ಏನಾಗ್ತದಕ್ಕೆ ನೆರಳಾಯ್ತು. ಆಮೇಲೆ ಭಾಳ ಜನ ನೀವು ಸುಣ್ಣ ಹಚ್ತಾಯಿದ್ದೀರಿ. ಏನು ಹಚ್ತಿರಲ್ಲ ಎಲ್ಲರೂ? ಸುಣ್ಣಕ್ಕೆ ಏನೇನು ಮಿಕ್ಸ್ ಮಾಡತ್ತೀರಿ? ಮೈದಾ ಹಿಟ್ಟು ಅಂದ್ರೆ ಯಾರು? ಮೈದಾ ಹಿಟ್ಟು ಅಂದ್ರಲ್ಲ, ಹಾಂ. ಸುಣ್ಣ ಯಾರು ಹಚ್ಚಾತ್ತೀರಿ? ನೇರವಾದ ಸುಣ್ಣ ಯಾರು ಹಚ್ಚಾತ್ತೀರಿ? ಏನು ಪ್ರಾಬ್ಲಮ್ ಇಲ್ಲ ಅದ್ರಾಗ. ಸುಣ್ಣ ಅಂದ್ರೇನು? ಕ್ಯಾಲ್ಸಿಯಮ್ ಅದು, ಹೌದಾ? ಕ್ಯಾಲ್ಸಿಯಮ್ ಆ ಬಡ್ಡೆಗೆ ಹಚ್ಚೋ ಉದ್ದೇಶ ಏನು? ವೈಟ್ ಪ್ಯಾಂಟ್ ಹಾಕ್ಕೊಂಡ್ರೆ ಹೀಟ್ ಕಡಿಮೆ ಆಕೈತಿ, ಕರೆ ಪ್ಯಾಂಟ್ ಹಾಕ್ಕೊಂಡ್ರೆ ಸುಡ್ತೈತಿ ಅನ್ನೋ ಲೆಕ್ಕದಾಗ ಒಂದು ಪಾತ್ರ ಅದು. ಇನ್ನೊಂದು ಅದೇನದು ನೇರವಾದ ಕ್ಯಾಲ್ಸಿಯಮ್ ಎಡಿಷನ್ ಕೊಟ್ಟಾಗ ಫಂಗಸ್ಗಳು ಮೇಲೆ ಬರೋಲ್ಲ. ಈಗೆಲ್ಲ ಮೇಲೆ ನಿಮ್ಗೆ ಕಪ್ಪು ಇದು ಬರತ್ತಲ್ಲ, ಏನು ಗೊನೆ ಒಣಗೋದು ಅದೆಲ್ಲ ಐತಲ್ಲ, ಫಂಗಸ್ ನೆಲದಿಂದನೇ ಹೋಗ್ಬೇಕದು. ಸುಣ್ಣ ಹಚ್ಚಿದಾಗ ಏನಾಗಲ್ಲ, ಅದು ಒಂದು ನೀವು 5-6 ಅಡಿ ಹಚ್ಚಿರ್ತಿರಲ್ಲ, ಫಂಗಸನ್ನು ಮೇಲೆ ಹೋಗದಂಗೆ ಅದು ತಡೆಗಟ್ಟಕ್ಕೆ ಆ ಕೆಲಸ ಮಾಡಿದೆ. ದಯವಿಟ್ಟು ಯಾರು ಅದರಾಗ ಮೈದಾ ಸೇರಿಸ್ಬೇಡ್ರಿ. ನಿಮ್ಮ ಮೈದಾ ಸೇರಿಸೋ ಉದ್ದೇಶ ಏನು? ಅದೇನದು? ಗಮ್. ಅದು ಯಾವುದದು? ಮೈದಾ ಗಮ್ ಅಲ್ಲ. ನೀವು ಹಳೆ ದೇವಸ್ಥಾನ ಕಟ್ಟ್ಯಾರಲ್ಲ, ಹಳೆ ದೇವಸ್ಥಾನಕ್ಕೆ 2 ಕಲ್ಲಿನ ನಡುವೆ ಚುರಿ ಅಂತ ಹಾಕ್ತಿದ್ರು. ಏನು ಹಂಗಂದ್ರೆ? ಗಾರೆ ಅಂದ್ರೆ ಏನು? ಸುಣ್ಣ ಬೆಲ್ಲ ಹಾಕಿ ತಿರುಗಿಸರಂತೆ. ಚುರಿ ಹಿಂಗೆ ಬಿಟ್ಟರೆ 80 ವರ್ಷ ಆದರೂ ಚುರಿ ಏನಾಗಿಲ್ಲ, ಬಿಟ್ಟಿಲ್ಲ. ಅದು ನಿಮ್ದು ಮೈದಾ ಐತಲ್ಲ, ಹಚ್ಚತ್ತಿಗೆ ಬಿಡ್ತದೆ. ಅದು ನಿಮ್ದು ಏನದ? ಅದೇನದು ಹಾಕಳಗಟ್ಟಿ ಹೋಗತಿ ಮೈದಾ. ನೀವು ಮೈದಾನ ಯಾವ ಇಂಟೆನ್ಷನ್ ಅಲ್ರಿ? ಅವ ಪಿಕ್ಚರ್ ಪೋಸ್ಟರ್ ಹಚ್ಚಿದ್ದು ನೋಡ್ಕೊಂಬಂದು ನೀವು ಮೈದಾ ಹಚ್ಚಾತಿರಲ್ಲ, ನೀವು ಏನು ಮಾಡ್ಬೇಕು ಅಂತ? ಹಾಂ, ಅದು ಹಾಳಿ ಅಂಟು ಸಾಕ್ರಿ. ಅದು ಏನು ಅಡ್ಸಾಕದ? ಮನ್ಯಾಗ ಹುಡುಗರು ಹಾಳಿ ಅವಕ್ಕೆ ಗಮ್ಮದ. ನಿಮ್ಮ ಅಡಿಕೆ ಗಿಡಕ್ಕಲ್ಲ, ಅಡಿಕೆ ಗಿಡಕ್ಕೆ ಬೇಕಾಗಿರೋದು ಮೈದಾನ ಫಂಗಸ್ ತರೋದು. ನೆನಪಿರಲಿ, ಮೈದಾದ ಫಂಗಸ್ ಫಸ್ಟ್ ಬರ್ತೈತಿ, ನೆನಪಿರಲಿ ನಿಮಗೆ. ಸುಣ್ಣ ಹೇಳ್ತೇನೆ, ಹೌದಾ? ನಿಮ್ಮದು ಇಂಟೆನ್ಷನ್ನಲ್ಲೇ ಕ್ಯಾಲ್ಸಿಯಂ ಡೊನೇಟ್ ಮಾಡೋದೈತಿ. ಸುಣ್ಣ ನಂಬರ್ 1. 5 ಕಿಲೋ ಸುಣ್ಣಕ್ಕೆ 1 kg ಬೆಲ್ಲ. ಸಲ್ಫರ್. ಏನದು? ಸಲ್ಫರು. ಕ್ಯಾಲ್ಸಿಯಮ್ ಸಲ್ಫರ್ ಎರಡೂ ಫಂಗಸನ್ನು ಅವಾಯ್ಡ್ ಮಾಡ್ತಾವೆ. ಅದಕ್ಕಾಗಿ ಅದನ್ನು ಹಂಗೆ ಗಾರೆ ಇದನ್ನು ಮಾಡಿದ್ರು. ಅಂದ್ರೆ ಅವರು ಗೋಡೆಗೂ ಫಂಗಸ್ ಬರ್ದಂಗೆ ನೋಡ್ಕೊಂಡಿದ್ರು. ಅವಾಗ ನಿಮಗೆಲ್ಲ ಗೋಡೆ ಫಂಗಸ್ ಜಲ್ದಿ ಬರತ್ತಾವೆ. ಅವ್ರು ಬಂದಿಲ್ಲ, ಇನ್ನೂ ಬೇಕಾದ್ರೆ ಬಂದಿಲ್ಲ. ನೀವು ಹಿಂಗೆ ತೊಳಿರಿ, ಈಗ ಬೇಕಾದ್ರೆ ಆ ಕಲ್ಲಿನ ಸಂದಿ ಈಗ ಕ್ಲೀನ್ ಆಗೈತೆ, ಬೇಕಾದ್ರೆ ನೀವು ನೋಡ್ಕೋಬೋದು. ಅಂದ್ರೆ ಅಲ್ಲೇ ಇಂಟೆನ್ಷನ್ ಏನೈತಿ ನಿಮ್ದು. ಹಿಂಗೆ ನೀವು ಯಾರಾದರೂ ಬೆಲ್ಲ ಸುಣ್ಣನ ಮಿಕ್ಸ್ ಮಾಡಿ ಒಂದು ಡಬ್ಬೆ ಒಳಗೆ ಹಂಗೆ ಇಟ್ಟು ನೋಡ್ರಿ, ಅದು ಕಲ್ಲು ಆಗಿಬಿಡ್ತೈತಿ. ಅಂದ್ರೆ ನಿಮಗೆ ಗಟ್ಟಿ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ನಿಮಗೇನು ಬೇಡ ಅಂದಂಗೆ ಆತಿಗೆ? ಮೈದಾ ಬೇಡ ಅಂದಂಗೆ ಆಯ್ತು. ಗಮ್ಮು ಬೇಡ. ಏನು ಬೇಡ ಅಂದಂಗೆ ಆಯ್ತು?
ಗಮ್ನಿಂದನೂ ದೂರ ಇರ್ರಿ, ಮೈದಾದಿಂದ ದೂರ ಇರ್ರಿ. ಬೆಲ್ಲ ಮತ್ತು ಸುಣ್ಣದೊಳಗೆ ನೀವು ನಂಬರ್ 1 ಅದೀರಿ, ಅದು ಮಾಡ್ಕೊಂಡು ಹೋಗ್ರಿ. ಇನ್ನು COC ಮೇನ್ ರೋಗನ ಇದ್ರೆ ಬಳಸ್ರಿ. ಏನಿದ್ರೆ ಬಳಸ್ರಿ? ಏನಾಕವು ಕೆಲವೊಮ್ಮೆ ಕ್ರಬ್ಸ್ಗಳು ಬರತ್ತವೆ. ಅದಕ್ಕೆ ಬಡ್ಡೆಗೆ ಅಲ್ಲಲ್ಲೇ ಹೋಲ್ ಬಿದ್ದಿರುತ್ತೆ, ಅದರಿಂದ ಒಂದು ಅಂಟು ಜಿನಗ್ತಿರ್ತೈತಿ. ಹೌದಾ? ಅಂಥಲ್ಲಿ ನೀವೇನು ಬಳಸ್ರಿ? COC ಬಳಸ್ರಿ. ಆದರೆ ಆ್ಯಕ್ಚುಲಿ COC ಬಳಸೋದಾದ್ರೆ ಡೈರೆಕ್ಟ್ COC ನೀವು ಮಾಡಿರಿ, ಅದ್ರಾಗ ಮತ್ತು ಬೆಲ್ಲ ಸೇರಿಸ್ಬೇಡ್ರಿ. ಹೌದಾ? COCಗೆ ಏನು COC ಅಂದರೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತೇಳಿ. ನೀವೇನೀಗ ಬೆಲ್ಲ ತುತ್ತೆ ಮಿಕ್ಸ್ ಮಾಡ್ತೀರಿ, ಏನು ಇದನ್ನು ಸುಣ್ಣ ತುತ್ತೆ, 1 kg ಸುಣ್ಣ 1 kg ಮೈಲ್ ತುತ್ತೆ ಮಿಕ್ಸ್ ಮಾಡಿದರೆ ನಿಮಗೇನಾಗುತ್ತೆ? ಕಾಪರ್ ಆಕ್ಸಿಕ್ಲೋರೈಡ್ ಆಗಿ ನಿಮಗೆ ಬೋರ್ಡೋ ದ್ರಾವಣ ಆಗಿ ರೆಡಿ ಆಗೈತಿ. ಅದನ್ನು ನೀವು ಲೇಪನ ಮಾಡ್ತೀರಿ. ನಿಮಗೆ ಅಲ್ಲಿ ಅಷ್ಟು ಸಾಕದು ಅಂತ. ನೀವು ಅದು ಎಲ್ಲೇ ರೋಗ ಇದ್ದರೆ ಮಾತ್ರ ಅದನ್ನು ಬಳಸ್ರಿ. ಇಲ್ಲಾಂದ್ರೆ ಸುಣ್ಣ ಬೆಲ್ಲನ ಫೈನಲ್, ಅದಕ್ಕಿಂತ ಬೇರೆ ಏನು ನೀವು ಮಾಡ್ತಕ್ಕಂಥದ್ದಲ್ಲ. ಸಣ್ಣ ಗಿಡಕ್ಕೆ 9x9 ಇರ್ರಿ. ಯಾವುದಿರ್ರಿ? 9x9. ನೀವು ಎಷ್ಟರವರೆ ಸಸಿ ಹಚ್ಚಿರಿ? 6 ತಿಂಗಳದ್ದು, 9 ತಿಂಗಳದ್ದು, 1.5 ವರ್ಷದ್ದು, 2 ವರ್ಷದ್ದು, ನೀವು ಹೆಂಗೆ ರೆಡಿ ಮಾಡ್ಕೊಂಡಿರ್ತೀರಿ ಹಂಗೆ. ಸಾಧ್ಯ ಆದ್ರೆ ಸಾಕಷ್ಟು ಜನ ಮೋಸ್ಟ್ಲಿ ಚೇತನ್ ಕ್ಯಾಲೆಂಡರ್ ಇರ್ಬೇಕಲ್ಲ, ನೀವು ಕ್ಯಾಲೆಂಡರ್ ಯಾರು ಮೊದಲು ಪಡೆದಿರಿ ಅವ್ರು ಪಡಿಬಾಡ್ರಿ. ನೆಕ್ಸ್ಟ್ ಕ್ಯಾಲೆಂಡರ್ ನಮಗೆ ಮಾರ್ಚಿಗೆ ಬರ್ತಾವಿನ್ನು. ಹಳೆ ಕ್ಯಾಲೆಂಡ್ರಿಗೆ ನನ್ನ ಹತ್ರ ಇರೋದು. ಹಳೆ ಕ್ಯಾಲೆಂಡ್ರನ್ನ ತೊಗೊಂಡೋಗ್ರಿ. ಕ್ಯಾಲೆಂಡರ್ನೊಳಗೆ ನಾವು ಡೇಟ್ ಮೆನ್ಷನ್ ಮಾಡೀವಿ ನಿಮಗೆ. ಏನು? ಗ್ರೀನ್ನೊಳಗನ ಒಂದು ಒಳ್ಳೆಯ ಡೇಟ್ ನೋಡಿ ಗಿಡ ಹಚ್ಚತಕ್ಕಂಥ ವ್ಯವಸ್ಥೆಗೆ ಹೋಗ್ರಿ. ಅಂದರೆ ಪ್ರಕೃತಿ ಒಳಗೆ ನೀವೆಲ್ಲ ಮಾತಾಡ್ತಿರಲ್ಲ ಈಗ, ಚರಾಸ್ತಿ ಸ್ಥಿರಾಸ್ತಿ ಅಂದ್ರೇನು? ನಿಮ್ಮ ಆಸ್ತಿ ಅದಾವಲ್ಲ ಈಗ, ಚರಾಸ್ತಿ ಸ್ಥಿರಾಸ್ತಿ ಅಂದ್ರೇನು? ಚರ ಅಂದರೆ ಯಾವ ಚರಾಸ್ತಿ ಒಳಗೆ ಬರೋದೀಗ? ಗಾಡಿ ಬಂಗಾರ ಇವೆಲ್ಲ. ಸ್ಥಿರಾಸ್ತಿ ಯಾವುದು? ಭೂಮಿ. ಹೆಂಗೆ ನೀವು ಇದು ಚರಾಸ್ತಿ ಸ್ಥಿರಾಸ್ತಿ ಅದಾವಲ್ಲ, ಹಂಗನ ನಕ್ಷತ್ರಗಳು ಬರ್ತಾವೆ ನಿಮಗೆ. ಚರ ನಕ್ಷತ್ರ, ಸ್ಥಿರ ನಕ್ಷತ್ರ ಅಂತೇಳಿ. ಹೌದಾ? ಸ್ಥಿರ ನಕ್ಷತ್ರದೊಳಗೆ ಗಿಡಗಳನ್ನು ಹಚ್ಚಿದ್ರೆ ಅದರ ಆಯುಷ್ಯ ಭಾಳ ವೃದ್ಧಿ ಆಗುತ್ತೆ. ಹೌದಾ? ಹಿಂದೆಲ್ಲ ಹಂಗೆ ಹಿರಿಯರು ಮಾಡಿರೋದ್ರಿಂದ ಅವರು ಎಷ್ಟೆಷ್ಟು ವರ್ಷದ್ದು ಗಿಡ? 100 ವರ್ಷದ್ದು. ನೀವು ಅವ್ನು ಯಾರು ಏನು ಮಾಡಿಲ್ಲ, ಈಗ ಪಾಲಿಸಿಲ್ಲ. ಅದಕ್ಕೆ ನಿಮ್ಮ ಗಿಡ 20 ವರ್ಷಕ್ಕೇ ಏನನ್ನ ಆತಾವ ಈಗ? ಓಂ ನಮಃ ಶಿವಾಯ, ಗಣೇಶಾಯ ನಮ ಅಂತ ಅನ್ಕೊಂತ ಹೊಂಟಾವು. ಆಲೆ ಇನ್ನೂ ಅದು ಮುಗಿತಿರೋದಲ್ಲ. ಈಗಾಗಲೇ ಪಕ್ಕಕ್ಕೆ ನೀವು ನೋಡ್ರಿ, ಸಾಧ್ಯ ಆದಷ್ಟು ಭೂಮಿಗೆ ಬಿಸಿಲು ನೇರವಾಗಿ ಬೀಳಬಾರ್ದು. ಏನು ಬೀಳಬಾರ್ದು? ಭೂಮಿಗೆ ನೇರವಾದ ಬಿಸಿಲು ಬೀಳಬಾರ್ದು ತೋಟಗಾರಿಕೆ ಒಳಗೆ. ಆದರೆ ಬಿಸಿಲು ಬೀಳ್ಬೇಕು. ಏನು ಬೀಳ್ಬೇಕು? ನೇರವಾಗಿ ಅಲ್ಲಿ ಮೇಲೆ ಏನು ಮಲ್ಚಿಂಗ್ ಇರ್ತೈತಲ್ಲ ಅದಕ್ಕೆ ಬಡೀಲಿ, ಫಂಗಸ್ ಆಗಲ್ಲ. ಒಳಗಡೆ ನೆರಳು ಇರೋದ್ರಿಂದ ಎರೆಹುಳ ಬರ್ತೈತಿ, D ವಿಟಮಿನ್ ಸಿಗ್ತೈತಿ. ನಿಮಗೆಲ್ಲ ಮೈಕ್ರೋ ಜೆಟ್ಟು ಇವೆಲ್ಲ ಹಚ್ಚಿರಲ್ಲ, ಜೆಟ್ ನೀರನ್ನು ಹಿಂಗೆ ಸೀದಾ ಹೊಡಿಬೋದಿತ್ತಲ್ಲವ, ಹಿಂಗೆ ಸೀದಾ ಹೋಗ್ಬೋದಿತ್ತಲ್ಲ ನೀರು. ನಿಮ್ಗೆ ಅನಿಸಿಲ್ಲ ಯಾವಾಗೂ ಹಿಂಗೆ ನೀರು? ನಿಮ್ಮೆಲ್ಲ ಈಗ ಮೈಕ್ರೋ ಜೆಟ್ ಅದಾವು, ಅಥವಾ ಸ್ಪ್ರಿಂಕ್ಲರ್ ಅದಾವು, ವಿಂಕ್ಲರ್ ಅದಾವು. ಇವೆಲ್ಲವನ್ನು ಅವ ಹಿಂಗೆ ಕಾಮನ್ ಬಿಲ್ನಂಗೆ ಮಾಡ್ಯಾನ ನೀರು ಬೀಳೋದನ್ನು. ಹಿಂಗೆ ಯಾಕೆ ಬಿಡಿಲ್ಲ ಅವ? ಸೀದಾ ಹಿಂಗೆ ಬೀಳಂಗೆ ಮಾಡ್ಬೋದಿತ್ತಲ್ಲ. ಡೈರೆಕ್ಟ್ ಫಸಲಿಗೆ ಎಲ್ಲಿ ಬೀಳತೈತಿ ನಿಮ್ದು? ಇದಕ್ಕೆ ಬೀಳ್ತೈತಲ್ಲ ವಾಪಾಸಿಗೆ. ಹಿಂಗೆ ಸೀದಾ ಹೋಗೋದ್ರಿಪ್ಪ, ಸೀದಾ ಹೋಗೋದು, ಅಲ್ಲೆಲ್ಲಿ ಹಿಂಗೆ ಬಿದ್ಕಂತ ಹೋಗೋದು. ಇವೆಲ್ಲ ಏನದಾವು ಸಿಸ್ಟಮ್ಮು? ನೀರು ಸನ್ಲೈಟನ್ನು ತೊಗೊಂಡು ಸನ್ಲೈಟ್ ಮುಖಾಂತರನೂ ಆಹಾರನ ಪಡ್ಕೊಂಡು ಭೂಮಿಗೆ ಬೀಳಿ ಅನ್ನೋ ಉದ್ದೇಶ ಹೊಂದ. ಅಂದರೆ ನೇರವಾದ ನೀರು ಆ ರೂಪದೊಳಗೆ ಬಿದ್ದಾಗ ನಿಮ್ಗೇನು ಮಾಡ್ತೈತೆ? ಅದು ಸೂರ್ಯನ ಆಹಾರನೂ ಪಡೆದು ನಿಮಗೆ ಅದು ಆಹಾರ ಆಗಿನೂ ಕನ್ವರ್ಟ್ ಆಗಿದೆ. ಹೀಗೆಲ್ಲ ಇಂಟೆನ್ಷನ್ ಇಟ್ಕೊಂಡಿರ್ತಾರೆ. ಆದರೆ ನಿಮಗೇನು ಅನಿಸುತ್ತೆ? ಅದು ಬರೀ ಏನದು? ಬರೀ ನೀರದು. ಅದೊಂದು ನೀರು ಬೀಳಂಗೆ ಅದು. ನಿಮಗೆ ಇಲ್ಲಿ ಏನದಾವು ಪ್ರತಿಯೊಂದು ಅವು ಅದರದ್ದು ಅದು ಒಂದು ಇಂಟೆನ್ಷನ್ ಮಾಡಿರ್ತಾರೆ. ಅವನ್ನೂ ನಾವೇನು ಮಾಡ್ಕೋಬೇಕಾಗೈತಿ? ಈಗೆಲ್ಲ ನಿಮಗೆ ಮತ್ತೊಂದು ಇದು ಬಂದೈತಿ ಈಗ, ಏನು ಮಳೆ ಟೈಪ್ ಸಿಸ್ಟಮ್ನೊಳಗೆ ನೀರನ್ನು ಕೊಡ್ತಕ್ಕಂಥದ್ದು. ಇವೆಲ್ಲ ಏನು ಬಂದಾವು? ನಿಮ್ಮ ಇಳುವರಿನ ರೈಸ್ ಮಾಡೋದ್ರ ಜೊತೆಗೆ, ಅದರೊಳಗೆ ನೀರಿನ ಉಳಿತಾಯ ಮಾಡೋದ್ರ ಜೊತೆಗೆ, ಮ್ಯಾಲಿನ 3 ಇಂಚ್ ಮಣ್ಣನ್ನು ಮಾತ್ರ ಹಸಿ ಮಾಡ್ತಕ್ಕಂಥ ಕ್ರಮಕ್ಕಾಗಿ ನಿಮ್ಗೆ ಅದನ್ನು ಮಾಡಿರ್ತಾರೆ. ಅಂದರೆ ನೀವು ಆ ಟೈಪ್ ಮಾಡಿದರೆ ಆ ಭೂಮಿ ನಿಮಗೆ ನೋಡಿರಿ, ಸ್ಪ್ರಿಂಕ್ಲರ್ಗಿಂತನೂ ವಿಂಕ್ಲರ್ ಬೆಸ್ಟ್, ವಿಂಕ್ಲರ್ಗಿಂತನೂ ಫ್ಲವರ್ ಜೆಟ್ ಬೆಸ್ಟ್. ಹೌದಾ? ನಿಮ್ಮ ನೀರಿನ ಪದ್ಧತಿ ಮೇಲೆ ಹೆಂಗಿರುತ್ತೆ? ನೀವು ಡ್ರಿಪ್ಪು ಮಾಡ್ಕೊಂಡಿರಿ, ಡ್ರಿಪ್ 5-6 ವರ್ಷ ಚೆನ್ನಾಗಿರುತ್ತೆ. 5-6 ವರ್ಷದ ನಂತರ ಡ್ರಿಪ್ ನಿಮ್ಗೇನೈತಿ? ನೀರಿನ ಕೊರತೆ ಐತಿ, ನೀವು ಬ್ಯಾಲೆನ್ಸ್ ಮಾಡತ್ತೀರಿ. ನೀರು ಇದ್ದು ನೀವು ಡ್ರಿಪ್ ಮೇಂಟೈನ್ ಮಾಡೋದಾದ್ರೆ ನೀವು ಸೀದಾ ಎದಕ್ಕೆ ಹೋಗ್ಬೇಕು? ಮೈಕ್ರೋ ಜೆಟ್ಟಿಗೆ ಅಥವಾ ವಿಂಕ್ಲರಿಗೆ ಹೋಗ್ಬೇಕು. ಕಾರಣ ಏನು ಅಂದರೆ ಎಲ್ಲ ಕಡೆದ್ದು ಆಹಾರ ಅದಕ್ಕೆ ಅವೈಲೇಬಲ್ ಆಗಬೇಕು.
ಬೇಸಿಗೆ ಒಳಗೆ ಅದು ಫ್ಲವರ್ ತೊಗೊತತ್ತಲ್ಲ ಆ ಟೈಮ್ನೊಳಗೆ ನೀರನ್ನ ಕಡಿಮೆ ಕೊಟ್ಟು ಇಂಥವನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ತಕ್ಕಂಥದ್ದು. ಸಸಿಗಳನ್ನು ನೀವೇನು ನಾಟಿ ಮಾಡ್ತೀರಿ ಪ್ರಾರಂಭದ ದಿನದೊಳಗೆ ಅದರೊಳಗೆ ಇಂಟರ್ ಕ್ರಾಪ್ ಇಟ್ಟಬಿಡ್ರಿ ನೀವು. ಇನ್ನು ದೊಡ್ಡ ಗಿಡದೊಳಗೆ ಒಂದು ಸಣ್ಣ ಪ್ರಯತ್ನಗಳನ್ನು ಎಲ್ಲರೂ ಮಾಡಿರಿ. ಕಾಫಿ ಇನ್ನು ಮುಂದೆ ಭಾಳ ದುಬಾರಿ ಆಗ್ತೈತಿ ಗೊತ್ತಲ್ಲ ಈಗ ನಿಮಗೆ. ಒಂದೊಂದು ಲೈನ್ ಕಾಫಿ ಹಚ್ಚಿ ಚೆಕ್ ಮಾಡಿಕೊಡ್ರಿ. ಎಷ್ಟು ಲೈನು? ಒಂದು ಸಿಂಗಲ್ ಲೈನು. ನೀವು ಸಡನ್ನಾಗಿ ಕಾಫಿ ಅನ್ನೋದಕ್ಕೆ ಏನೇನೋ ಯಾರಿಗೂ ವಿರೋಧ ಮಾಡಿಬಿಡ್ರಿ. ಒಂದು ಲೈನ್ ಹಚ್ಚಿದ್ರಿ ಎಷ್ಟು ಕಾಫಿ ಗಿಡ ಕುಂದಿರ್ತಾವೆ? ಒಂದು 100 ಗಿಡ ಕುಂದಿರ್ತಾವೆ ಅನ್ಕೊಳ್ಳೋಣ. 100 ಗಿಡ 2 ವರ್ಷ ಹೋಗಲಿ, 100 ಗಿಡದೊಳಗೆ ಬಂದಿರತಕ್ಕಂಥ ಕಾಫಿ ಎಷ್ಟೈತಿ ಕೊಯ್ಲು ಮಾಡಿರಿ. ಒಂದು ಕ್ವಿಂಟಲ್ ಹಾಕತ್ತೇವೋ ಏನಾಕತ್ತೇವೋ ಚೆಕ್ ಮಾಡಿರಿ. ಒಂದು ಕ್ವಿಂಟಲಿಗೆ ಬೆಲೆ ಏನೈತಿ ಅಂತ ಕೇಳಿರಿ. ನಿಮ್ಮ ಎಷ್ಟು ಲೈನ್ ಅದಾವು ಚೆಕ್ ಮಾಡ್ಕೊಳ್ರಿ. ಮುಂದೆ 2.5 ವರ್ಷಕ್ಕೆ ಅಷ್ಟು ಇನ್ಕಮ್ ಇರ್ತೈತಿ ಅನ್ನೋದನ್ನು ನೀವು ವಿಚಾರ ಮಾಡಿರಿ. ಯಾಕಂದರೆ ಪರ್ಯಾಯವಾಗಿ ನಿಮ್ಮಲ್ಲೇ ಡೌಟ್ಗಳದಾವೆ ಭಾಳ ಜನರಿಗೆ. ಏನು ಅಂದರೆ ಅಡಿಕೆಗೆ ರೇಟ್ ಕಡಿಮೆ ಆದರೆ ಏನು ಮಾಡಬೇಕು ಹೀಗೆಲ್ಲ. ಈಗ ನಾವು ಏನಿರ್ಬೇಕು ಅದಕ್ಕೆ ರೆಡಿ ಇರ್ಬೇಕು. ನಾವು ಏನೇ ಇರಲಿ ಪ್ರಕೃತಿ ಒಳಗೆ ಬರ್ತಕ್ಕಂಥದ್ದಕ್ಕೆ ನಾವು ರೆಡಿ ಅಡ್ವಾನ್ಸ್ ಇರಬೇಕು. ಕಾಳು ಮೆಣಸನ್ನು ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಕಾಫಿ ಅಷ್ಟೇನು ಕಷ್ಟ ಆಗೋಲ್ಲ. ಕೊಯ್ಲದ್ದು ಒಂದೇ ಇರುತ್ತೆ. ಕಾಫಿ ಕಡೆನೂ ಒಂದು ಈಟ ಗಮನ ಹರಿಸ್ರಿ. ಕಾಳು ಮೆಣಸು ಒಂದು ಸ್ವಲ್ಪ ಗಮನ ಹರಿಸ್ರಿ. ಇಂಟರ್ ಕ್ರಾಪ್ ಏನಾರ ಇರ್ರಿ. ಜಾಯಿಕಾಯಿ ಮಾಡಿರಿ, ಒಂದು 50 ಗಿಡ ತಂದು ಹಚ್ಚಿದ್ರಿ, ಏನು ತಪ್ಪಲ್ಲ. ಏನಕ್ಕೆ ಮಾಡಿರಿ ಅಂದರೆ ಪರ್ಯಾಯವಾಗಿ ನೀವು ಒಂದು ಬೇರೆ ಇನ್ಕಮನ್ನು ಇನ್ವೆಸ್ಟ್ಮೆಂಟಿಗಾರ ಹುಡ್ಕೊಳ್ರಿ. ಮೊನ್ನೆ ನಮ್ಮ ದಿನೇಶ್ ಅಣ್ಣವ್ರು ಹೋಗಿ ಇವ್ರದ್ದು ನೋಡ್ಕೊಂಬಂದರು ಪ್ಲಾಟನ್ನು, ಚಂದ್ರಶೇಖರ್ ಅವ್ರದ್ದು, ಎಲ್ಲೇ ಕಡೂರು ಹತ್ರ. ನೀವು 4,80,000 ಕಾಫಿ ಆಗೈತಿ ಈ ವರ್ಷ ಅವ್ರದ್ದು. ಒಂದು ಎಕರೆಗೆ 4,80,000 ಕಾಫಿ ಆಗುತ್ತೆ ಅಂದರೆ ಅಡಿಕೆ ಒಳಗನ. ಮತ್ತೆ 4,80,000 ಕಾಫಿ ಆಗಿನೂ ಅಡಿಕೆ ಬರುತ್ತೆ ಅಂದ್ರೆ ಅರ್ಥ ಏನು? ನಡೆಯುತ್ತಲ್ಲ ಅದು. ಒಂದು 2 ಲಕ್ಷ ಮೇಂಟೆನೆನ್ಸಿಗೆ ಹೋದ್ರೂ ನಿಮಗೆ ಆದಾಯ ಬೇರೆ ಬೇರೆ ಬರುತ್ತೆ. ಇಂಥವನ್ನೆಲ್ಲವನ್ನು ಪೂರಕ ಬೆಳೆಗಳನ್ನು ಗಮನಿಸ್ತಕ್ಕಂಥದ್ದು. ಹಂಗೆ ಅಡಿಕೆ ಚೆನ್ನಾಗೈತಿ, ಈಗ ರೇಟ್ ಚೆನ್ನಾಗೈತಿ, ಎಲ್ಲರಿಗೂ ಅದ್ರ ಹುರುಪಿರುತ್ತೆ. ಮುಂದೆ ಒಂದು ಯಾರ ಒಂದು ಸಣ್ಣದು ನೆಗೆಟಿವ್ ಅದೇನೋ ಇಂಪೋರ್ಟ್ ಆತೈತಿ ಅಂದ್ರೆ ಆಲೇ ಅದ್ರ ಟೆನ್ಷನ್ ಮತ್ತು ಚಾದ ಅಂಗಡಿಯಾಗ 2 ಚಾ ಎಕ್ಸ್ಟ್ರಾ ಹೋಗಿರ್ತಾವೆ. ಅದ್ರಾಗನ ಆ ಮಾತನ್ಯಾಗನ ಆ 2 ಚಾ ಕುಡಿಯೋದ್ರ ಬದಲಿ ಒಂದು ಕಾಫಿ ಹಚ್ಚಿ ಚೆಕ್ ಮಾಡಿರಿ. ಏನು ಮಾಡಿರಿ? ಒಂದು ಕಾಫಿ ಗಿಡ ಏನು ₹1, ₹2, ₹10, ₹20, ₹20 ಗಿಡ ಇರ್ತಾವೆ. ಒಂದೊಂದನ್ನು ಹಚ್ಚಿರಿ. ನಿಮಗೆ ಅದು ಬರುತ್ತೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ರಿ. ಒಂದೊಂದು ಭಾಗಗಳನ್ನು ನೀವೇನು ಮಾಡ್ಕೊತ ಬರ್ರಿ, ಇಂಪ್ರೂವ್ ಮಾಡ್ಕೊತ ಬರ್ರಿ. ಯಾಕಂದರೆ ನೀವು ಬಲಿಷ್ಠ ಆಗಲಿಲ್ಲ ಅಂದ್ರೆ ಮುಂದೆ ಕೃಷಿನ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೆ ಸದೃಢತೆ, ರೈತನ ಸದೃಢತೆಗಾಗಿ ನಾವು ನಮ್ಮದಾದ ಬದಲಾವಣೆಗಳನ್ನು ಒಂದೊಂದಾಗಿ ನಮ್ಮಲ್ಲಿ ಏನು ಪೂರಕವಾಗಿ ಬರ್ತಾವೆ ಅವನ್ನೆಲ್ಲವನ್ನು ನೀವು ಮಾಡೋ ಪ್ರಯತ್ನ. ಯಾರ್ದೋ ಈಗ ನಾವು ಎಲೆಬಳ್ಳಿ ನೋಡಿದ್ವಿ, ಹೌದಾ? ಎಲೆಬಳ್ಳಿ ಅಂದರೆ ಕೆಲಸ ಭಾಳ ಇರುತ್ತೆ ಅಂದ್ರೂ, ಆದ್ರೆ ಅದ್ರೊಳಗೆ ಅವರು ಎಲೆ ಆದಾಯ ತೆಗಿತಾರ ಅಂದ್ರೆ ಅದನ್ನು ನೀವೇನು ಅನ್ಬೇಕು, ಅಪ್ರಿಸಿಯೇಟ ಮಾಡ್ಬೇಕು, ಹೌದಾ? ಮತ್ತೊಂದು ಆದಾಯಕ್ಕೆ ನೀವೇನು ಮಾಡಿರಿ, ಗಮನದಲ್ಲಿ ಇಟ್ಕೊಳ್ರಿ. ಹಂಗಿದ್ದಾಗ ನಿಮಗೇನಾಕೈತಿ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮತ್ತೊಂದು ಮಗದೊಂದು ಏನೇ ಇರಲಿ ಎಲ್ಲದಕ್ಕೂ ನಿಮಗೆಲ್ಲನೂ ಕ್ಲಿಯರ್ ಮಾಡೀನಿ ಅಂತ ಅನ್ಕೊಂತೇನೆ ನಾನು. ಯಾವುದು ಅಣಬೇರು ಒಳಗಿರ್ಬೋದು ಮತ್ತು ಎಲ್ಲನೂ. ನಿಮಗೇನಾದರೂ ಎಕ್ಸ್ಟ್ರಾ ಮಾಹಿತಿ ಬೇಕು ಅಂತ ಅನಿಸುತ್ತೆ? ಕೋಳಿ ಗೊಬ್ಬರ ನೋಡಿರಿ, ಲೋ pH ಇದ್ರೆ ಹಾಕಿರಿ, ಹೈ pHನೇ ಹಾಕಬೇಡ್ರಿ. ಲೋ pH ಅಂದ್ರೆ ರಸಸಾರ, ಮಣ್ಣಿನ ರಸಸಾರ 6.5 ಒಳಗಡೆ ಇದ್ದರೆ ನೀವು ಅಲ್ಲೇನು ಬಳಸ್ರಿ, ಕೋಳಿ ಗೊಬ್ಬರನ ಬಳಸ್ರಿ. 6.5 ಮ್ಯಾಲಿದ್ರೆ 69 ದಾಟೈತಿ ಅಂದ್ರೆ ನೀವು ಅಲ್ಲಿಗೆ ಏನು ಹೋಗ್ಬೇಡ್ರಿ, ಕೋಳಿ ಗೊಬ್ಬರಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಕೋಳಿ ಗೊಬ್ಬರದೊಳಗೆ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತಲ್ಲ, ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಅಲ್ಕ್ಲೈನ್ ಲ್ಯಾಂಡ್ನಾಗ ಬಂದು ಕೋಳಿ ಗೊಬ್ಬರ ನಿಮಗೇನಾಗಲ್ಲ, ಪ್ರಾಫಿಟೇಬಲ್ ಆಗೋಲ್ಲ. ಒಂದೊಂದು ಟೈಮ್ನೊಳಗೆ ಏನಾಗುತ್ತೆ, ಕೋಳಿ ಗೊಬ್ಬರ ಅಲ್ಕ್ಲೈನ್ ಲ್ಯಾಂಡ್ನೊಳಗೆ ಬಳಕೆ ಆದಾಗ ನೀರೇನರ ಕಡಿಮೆ ಸಿಕ್ಬಿಟ್ರೆ ಎಲ್ಲ ಬಳ ಉದುರು ಹೋಗ್ಬಿಡ್ತಾರೆ. ಕುರಿ ಗೊಬ್ಬರಕ್ಕೆ ಏನೂ ವಿರೋಧ ಇಲ್ಲ. ಕುರಿ ಗೊಬ್ಬರನ ಯಾವತ್ತೂ ವಿರೋಧ ಮಾಡೋಕ್ಕಾಗಲ್ಲ. ಸಗಣಿ ಗೊಬ್ಬರ ವಿರೋಧ ಮಾಡೋಕ್ಕಾಗಲ್ಲ. ಎರೆಹುಳ ಗೊಬ್ಬರ ವಿರೋಧ ಮಾಡೋಕ್ಕಾಗಲ್ಲ. ನೀವೇ ಮನೆಯಲ್ಲಿ ಸ್ವತಃ ತಯಾರಿಸಿದ ಕಾಂಪೋಸ್ಟ್ ಗೊಬ್ಬರನೂ ನಿಮಗೆ ವಿರೋಧ ಮಾಡೋಕ್ಕೆ ಯಾರಿಗೂ ಹಾಕಿಲ್ಲ. ಜೀವಾಮೃತ ವಿರೋಧ ಮಾಡೋಕ್ಕೆ ಹಾಕಿಲ್ಲ. ದಶಗವ್ಯ, ಪಂಚಗವ್ಯ ಇವೇನು ನೀವು ಮಾಡ್ತಾಯಿದ್ದೀರಿ ಅವು ಯಾವ ಕೋಳಿ ಗೊಬ್ಬರ ಒಂದೇ ಹೈ pHನ ನಿಮಗೆ ರಿವರ್ಸ್ ಹೊಡಿತಿದ್ದೆ. ಕೆಲವೊಂದು ಆಹಾರನ ನೀವು ಎಂತಲ್ಲಿ ಬಳಸಬಾರ್ದು ಅನ್ನೋದಕ್ಕೆ ಕೋಳಿ ಗೊಬ್ಬರಕ್ಕೆ ಅಷ್ಟೇ ಅದೊಂದು ರೆಸ್ಟ್ರಿಕ್ಷನ್. ಬಿಟ್ಟರೆ ಕೋಳಿ ಗೊಬ್ಬರನೂ ಮತ್ತೆ ನೀವು ಅದನ್ನು ತೊಗೊಂಬಂದು ಅದಕ್ಕೆ WDC ನೀರು ಹಾಕಿ ಅದನ್ನು ರೀಫರ್ಟೈಲ್ ಮಾಡ್ಕೊಂಡು ಬಳಸ್ಬೋದು. ಆದರೆ ಕಡಿಮೆ ಹಂತದೊಳಗೆ ಬಳಸ್ಬೇಕಾಗತ್ತವ. ಅದನ್ನು ತಗೊಂಬರ್ಬೇಕು. ತಗೊಂಬಂದು ಮತ್ತು ಅದನ್ನು 1 ಅಡಿ 2 ಅಡಿ 3 ಅಡಿ ಹಿಂಗೆ ಹರಡ್ಕೊಂಡು ಮತ್ತು ಅದಕ್ಕೆ ಕಲ್ಚರ್ಗಳನ್ನು ಸೇರ್ಸೋವಿರ್ತಾವೆ. ಅವನ್ನೆಲ್ಲವನ್ನು ಸೇರಿಸಿ ಅದನ್ನು ಮತ್ತೆ ತಂಪಿನೊಳಗೆ ಮೇಂಟೈನ್ ಮಾಡ್ಕೊಂಡು ನೀವು ವಾಪಸ್ ಬೇಕಾರೆ ಜನರಲ್ ಅದನ್ನು ಸಗಣಿ ಗೊಬ್ಬರ ಬಳಸ್ದಂಗೆ ಇದನ್ನು ಬಳಸ್ಬೇಕು. ಅದು ಹೀಟ್ ಅಂತ ಒಪ್ಕೊಂತಿರಲ್ಲ ನೀವೆಲ್ಲರೂ, ಒಪ್ಕೊಂತಿರಲ್ಲ, ಅಷ್ಟು ಗೊತ್ತಿದ್ರೆ ಸಾಕು.
ಅದು ಉಸಿರಾಟ ತೊಂದರೆ ಆಗುತ್ತೆ ಬೇರಿಗೆ ಅಂತೇಳಿ ಕಲ್ಟಿವೇಶನ್ ಜಾಸ್ತಿ ಮಾಡ್ತಾ ಇದ್ದಾರೆ, ಅದು ಸರಿನೋ ತಪ್ಪು? ಒಂದೇದ್ದು ನೀವು ಮಣ್ಣು ಹೊಡೆಯೋದ ತಪ್ಪು. ಏನು ಹೇಳ್ರಿ? ಹಾಂ, ಒಂದೇದು ಒನ್ ಬೈ ಒನ್ ತಿಳ್ಕೊಡ್ರಿ ಅದನ್ನು. ಇವು ನಾ ಯಾವುದೂ ಬೇರೆ ವಿರೋಧಕ್ಕೆ ಮಾಡತ್ತಿಲ್ಲ. ನೀವು ಎಲ್ಲ ಭಾಳ ಜನ ಏನು ಮಾಡ್ತೀವಿ ಅಂದರೆ ಹಿಂದೆಲ್ಲ ಹಿರಿಯರು ಹೊಡಿತಿದ್ರು ಅಂತ ನೀವು ಒಂದು ಯಾರೋ ನನಗೆ ಹಿಂಗೆ ಹೇಳಿರೋದನ್ನು ನಾನು ಏನಂತೀನಿ, ಹಿಂದೆ ಹಿರಿಯರು ಹೊಡೆದಿರೋದು ಎದಕ್ಕೆ ಅಂದರೆ ನಿಮ್ಮ ತಿಪ್ಪೆ ಮೇಲೆ ಒಂದು ಗಾಡಿ ಮಣ್ಣನ್ನು ಅವರು ಆ ತಿಪ್ಪೆಗೆ ಬಿಸಿಲು ಬೀಳಬಾರ್ದು ಅಂತ ಮಾಡಿದರು. ಎದಕ್ಕೆ? ಆ ತಿಪ್ಪೆಗೆ ಬಿಸಿಲು ಬಿದ್ದರೆ ಅದ್ರಾಗಿರ್ತಕ್ಕಂಥ ಮೈಕ್ರೋಬ್ಸ್ ಹಾಳಾಗತಿ ಅಂತೇಳಿ ಅದ್ರ ಮೇಲೆ ಏನು ಮಾಡಿದ್ರು ಅವರು, ಒಂದು ಗಾಡಿ ಲೋಡ್ ಮಣ್ಣನ್ನು ಹಾಕಿದ್ರು ಅವರು. ನೀವು ಹೊಡೆಯತ್ತೀರಿ ಲೋಡು, ರಿವರ್ಸ್ ಲೋಡು. ಯಾವ ಲೋಡ್ ಇವು? ಹಾಂ, ಹಾಗೂ ಒಂದು ಮಾತು ನಿಮ್ಗೆ ಗೊತ್ತಿರಲಿ, ಮಣ್ಣು ಐತಲ್ಲ, ಮಣ್ಣಿನ ರಚನೆ ಒಳಗೆ ನೀವು ತಿಳ್ಕೊಳ್ಳೋದಾದರೆ 1 ಇಂಚ್ ಮಣ್ಣು, ಇಂಚು ನಾನು ಹಂಗೆ ಹೇಳತ್ತೀನಿ, ಅದು ಇಂಚು ಅಲ್ಲ, ಒಂದು ಲೇಯರ್ ಅಂತ ಹೇಳ್ತೀವಿ ನಾವು. ಏನದು? ಒಂದು ಚರ್ಮದ ಲೇಯರ್ ಇದ್ದಂಗೆ ಅದು ಒಂದು ಲೇಯರ್ ಬರೋಕೆ 1000 ವರ್ಷ ತೊಗೊತೈತೆ. ಅದು 1000 ವರ್ಷ ಒಂದು ಲೇಯರ್ ಬರೋಕೆ ತೊಗೊತೈತಿ. ನಾವು ರಿವರ್ಸ್ ಹೊಡ್ಯಾಕೆ ಎಷ್ಟು ದಿವ್ಸ ತೊಗೊಂಡಿವಿ? ಹಾಂ, ನಂತರ ನೀವು ವಿಚಾರ ಮಾಡಿರಿ, ಆ ರಿವರ್ಸ್ ಏನು ಹೊಡೆದಿರಿ ನೀವು, ಮಿನಿಮಮ್ ಒಂದು 6 ಇಂಚ್ ಮಣ್ಣು, 4 ಇಂಚ್ ಮಣ್ಣು, 5 ಇಂಚ್ ಮಣ್ಣು, ಕೆಪಾಸಿಟಿ ಚೆನ್ನಾಗಿರೋ ಒಂದು ಪೂಟ ಹೊಡೆದಾರ. ಹೊಡೆದಾದ್ಮೇಲೆ ನೀವು ನೋಡಿರಿ, 1ನೇ ವರ್ಷ ನಿಮ್ಗೆ ಡಿಸ್ಟರ್ಬ್ ಆಗಿಲ್ಲ. ಅದು ಏನಾಗಿಲ್ಲ? 1ನೇ ವರ್ಷ ಡಿಸ್ಟರ್ಬ್ ಆಗಿಲ್ಲ. 1ನೇ ವರ್ಷ ನಿಮ್ಗೆ ಹುರುಪು ಕೊಡ್ತದೆ, ಗಿಡ ಚೆನ್ನಾಗಿ ಬಂದ್ಬಿಡುವ ಅವಾಗ. ಯಾಕೆಂದರೆ ಆ ಮಣ್ಣು ಕುಂತಿರಲ್ಲ ಇನ್ನೂ, ಅದು ಕುಸೆ ಕುಂತಿಲ್ಲಲ್ಲ, ಅದು ಆ ವರ್ಷ ಗಾಳಿ ಆಡ್ತಿರ್ತೈತಿ. ಗಾಳಿ ಆಡಬೇಕಾದ್ರೆ ಏನು ಮಾಡ್ತೈತಿ ಅಂದರೆ, ಅಲ್ಲಿ ಗಾಳಿ ಆಡಿದ ಮೇಲೆ ಒಳಗಡೆ ಏನಾಗ್ಬಿಡ್ತಾವೆ ಅಂದರೆ ಬೇರು ಹುಳ ಸಂಗ್ರಹಣೆ ಆಗಕ್ಕೆ ಭಾರಿ ಅನುಕೂಲ. ಅಲ್ಲಿ ಬೇರು ಹುಳ 2 ಅಡಿ ಆಳದಾಗಿರ್ತೈತಿ. ನಿಮಗೇನಾಯ್ತು, ಬೇರು ಹುಳ ಒಳಗೆ ಸಂಗ್ರಹಣೆ ಆಯ್ತು. ನೀವು ನೋಡಿರಿ, ನಿಮಗೆಲ್ಲ ಫರ್ಟಿಲೈಸರ್ ಎಲ್ಲಿ ಹಾಕಾಗತ್ತೀರಿ? ಈಗ ನೀವು ಮೇಲೆ ಹಾಕಾಗತ್ತೀರಿ. ರೂಟ್ ಎಲ್ಲಿ ಅದಾವು? ಕೆಳಗಡೆ ಅದಾವು. ಆ ಬೇರಿಗೆ ಗಾಳಿ ಬೇಕು, ಗಾಳಿ ಸಿಗಾಕತ್ತೈತೆ. ಅದಕ್ಕೆ ಅದು ಏನು ಮಾಡಾಕತ್ತು, ಅಡಿಕೆ ಗಿಡ ಮ್ಯಾಲೆ ಬಂದು ಬೇರು ತೊಗೊಳಕತ್ತು ಬಿಡ್ತೈತಿ. ನೀವು ಭಾಳ ಜನ ಏನು ಅಂದ್ರೆ ಮ್ಯಾಲೆ ಬೇರು ತೊಗೊಂಡತ್ತಂತ ಅದಕ್ಕೆ ಮತ್ತೆ ಮಣ್ಣು ಕೊಟ್ಬಿಡ್ಬೇಕಂತ ಅಂತ ನಿಮಗೆ ನೀವೇ ಸಮಾಧಾನ ಮಾಡ್ಕೊಳ್ಳೋದು. ಆದ್ರೆ ನಾನು ನಿಮಗೇನು ಕೇಳ್ತೀನಿ, ಒಬ್ಬವ ನದಿ ಒಳಗೆ ಮುಳುಗ್ತಾನೆ, ಹೌದಾ? ಮುಳುಗದವ ಮ್ಯಾಲೆ ಬರೋಕ್ಕೆ ಪ್ರಯತ್ನ ಮಾಡ್ತಾನೋ ಇಲ್ಲೋ? ಮತ್ತು ಹಂಗಾರೆ ನಾವು ಊರನ್ನರು ಹೋಗಿ ಅವ್ನು ಮುಳುಗ ಮ್ಯಾಲೆ ಬಂದವಂಗೆ ಹಗ್ಗ ಪಗ್ಗ ಕೊಟ್ಟು ತಕ್ಕೋಬೇಕು ಏನು, ಅವನ್ನ ಹಿಂಗೆ ಮತ್ತೆ ಮುಳುಗಿಸ್ಬೇಕು? ಆದ್ರೆ ನೀವು ಇಲ್ಲಿ ಮುಳುಗಿಸ್ಬೇಕು ಅಂತ ಹೇಳ್ತೀರಿ ಅಡಿಕೆ ತೋಟದಾಗ. ಕೇಸ್ ಉಲ್ಟಾ ಐತಿ. ಆಮೇಲೆ ನೀವು ಆ ಬೇರುಗಳನ್ನು ಗಮನಿಸ್ರಿ, ಅದು ಮಳೆಗಾಲದಾಗ ಮಾತ್ರ ಬರುತ್ತೆ. ಯಾವಾಗ ಬರುತ್ತೆ? ಮಳೆಗಾಲದೊಳಗೆ ನಿಮ್ಮ ಮಣ್ಣಿನೊಳಗೆ ಗಾಳಿ ಆಡ್ತಾ ಇಲ್ಲ, ಅದಕ್ಕೆ ಮೇಲೆ ಬಂದೈತಿ. ಮತ್ತು ಬೇಸಿಗೆ ಒಳಗೆ ಬಂದಿರಲ್ಲ, ನೀವು ಗಮನಿಸ್ಬೋದು. ಅಂಥವನ್ನೆಲ್ಲವನ್ನು ಮಣ್ಣು ಹೊರಗಿಂದ ತರ್ತೇನೆ ಅಂತಿರಲ್ಲ, ಮಣ್ಣಿನ ಕಾನ್ಸೆಪ್ಟ್ ಬೇರೆ. ನೀವು ತರ್ತಕ್ಕಂಥ ಮಣ್ಣು ಈ ಮಣ್ಣು ಟ್ಯಾಲಿ ಹಾಕತ್ತೆ ಎಲ್ಲೋ. ನಿಮಗೆ ಬರೀ ಜೀವಾಮೃತ ಮಾಡಿರಿ ಅಂತ ಹೇಳುವಾಗ ನಿಮ್ಗೊಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ? ಅದ್ರೊಳಗೆ ಒಂದು ಬಗ್ಸಿ ಮಣ್ಣು ಹಾಕ್ರಿ ಅಂತ ಹೇಳ್ತಾರೆ. ಏನು ಕಾರಣಕ್ಕೆ ಹೇಳ್ತಾರೆ ಅದು? ಹಾಂ, ಬರೀ ಜೀವಾಮೃತದೊಳಗೆ ಇರ್ತಕ್ಕಂಥ ಜೀವಾಣು, ನಿಮ್ಮ ಮಣ್ಣಿನ ಜೀವಾಣು ಮೊದಲಲ್ಲೇ ಅರ್ಥ ಮಾಡ್ಕೊಳ್ಳಿ. ಹಾಂ, ಅವು ಮಿಂಗಲ್ಲಾಗಿ ಮಿತ್ರತ್ವ ತಗೊಳ್ಳಿ. ಅದಾದಮೇಲೆ ಎಲ್ಲಿಗೆ ಬರ್ಬೇಕಂತ? ನೀವು ರಿವರ್ಸ್ ಲೋಡ್ನಾಗ ಯಾವ ಮಿತ್ರತ್ವ ಬೆಳೆಸಿದ್ರಿ? ಯಾವ ಮಣ್ಣು ಯಾವ ಲ್ಯಾಬ್ನಾಗ ಟೆಸ್ಟ್ ಮಾಡಿಸಿದ್ರಿ ನೀವು? ಇದ್ರ ಮಿತ್ರತ್ವ ಅದ್ರ ಮಿತ್ರತ್ವ ಹಂತದಲ್ಲಿ ನೋಡ್ತಾರೆ ಇಲ್ಲ? ನೀವು ಯಾರೋ ಆಕ್ಸಿಡೆಂಟ್ ಆದರೆ ಅವ್ನಿಗೆ ಬ್ಲಡ್ ಕೊಡ್ಬೇಕಂದ್ರೆ ಏನು ನೋಡ್ತಾರೆ? ಹಾಂ, ಏನು ಅವ ಬಂದು ಅಲ್ಲಿ ಹಾಸ್ಪಿಟಲ್ ಎದುರಿಗೆ ತೊಡಿ ತಟ್ಟಿ ಎಟ್ಟು ಬೇಕು ರಕ್ತ ಹಿಂಗೆ ಅಂದ್ರೆ ತೊಗೊಂಡ್ಬಿಡ್ತಾರೆ? ಹೆಂಗೆ ಅವ್ನು ನಡೆಯಂಗಿಲ್ಲ. ಅಲ್ಲಿ ನೀವು ನೋಡ್ರಿ, ಮಣ್ಣಿನ ಧರ್ಮ ನೋಡತ್ತಾರ ಅವರು, ಅಂದ್ರೆ ಅಲ್ಲಿ ಬ್ಲಡ್ಡಿನ ಧರ್ಮ ನೋಡ್ತಾರೆ. ದಯವಿಟ್ಟು ಮಣ್ಣಿಗೆ ಮಣ್ಣು ಆಧಾರಲ್ಲ, ಮಣ್ಣು ಫರ್ಟೈಲ್ ಮಾಡೋದು ನಿಮ್ಮ ಆಧಾರ. ಏನು ಮಾಡಬೇಕು? ಫಲವತ್ತತೆ ಮಾಡೋದು. ಫಲವತ್ತತೆ ಮಾಡೋಕ್ಕೆ ಎಷ್ಟು ಅವಕಾಶ ಅದಾವಲ್ಲ. ನೀವು ಆ ಮಣ್ಣು ಹಾಕಿದ್ರಲ್ಲ, ಅದ್ರ ದುಡ್ಡು ಐತಲ್ಲ ನಿಮ್ಮ ಹತ್ರ, ಹಂಗಾರೆ ಆ ದುಡ್ಡನ್ನೇ ಇಟ್ಕೊಡ್ರಿ. ಅದ್ರ ಬದಲಿ ಜೀವಾಮೃತ ಮಾಡಿರಿ, ದಶಗವ್ಯ ಮಾಡಿರಿ, ಸಾಧ್ಯ ಆದ್ರೆ ಒಂದು ಸಗಣಿ ಗೊಬ್ಬರ ತಂದು ಹಾಕ್ರಿ, ಅಥವಾ ಒಂದು ಎರೆಹುಳು ಗೊಬ್ಬರ ಮಾಡಿರಿ, ಮತ್ತೊಂದು ಏನರ ಹುಡುಕ್ರಲ್ಲ. ನೀವು ಮಣ್ಣಿನಿಂದನ ಫಲವತ್ತಾತು ಅನ್ನೋದಾಗಿದ್ದರೆ ಆಲ್ರೆಡಿ ಮಣ್ಣು ಬೇಕಾದಷ್ಟು ನಿಮ್ಮ ಹತ್ರ ಇತ್ತು. ಮಣ್ಣು ಮತ್ತೊಂದು ಮಾರ್ಗ ಅಲ್ಲ. ಆದರೆ ನೀವು ಚಲ್ಮಣ್ಣು ಹೊಡಿಬೋದು. ಎಷ್ಟು? 1 ಎಕರೆಗೆ 1 ಟ್ಯಾಕ್ಟ್ರ್ ಚಲ್ಮಣ್ಣು ಹೊಡ್ಯೋಕೆ ಯಾವುದೇ ತೊಂದರೆ ಇಲ್ಲ. ಯಾಕೆ ಚಲ್ಮಣ್ಣು ಹೊಡಿಬೋದು ಅಂದರೆ, ಚಲ್ಮಣ್ಣು ಅದು ಏನೈತೆ ಗೊತ್ತರೆ, ಡೀಪ್ ಸಾಯಿಲಿಂದ ಇರಬೇಕು. ನಿಮ್ಗೆ ನಿಮ್ಮ ಮಣ್ಣಿನ ಗುಣಧರ್ಮದ ಮಣ್ಣು ಇರಬೇಕು. ಯಾವುದಿರಬೇಕು? ನಿಮ್ದು ಮಣ್ಣು ಎಲ್ಲಿಗ ಆಕಸ್ಮಿಕ ನಾವು ಈ ಏರಿಯಾದೊಳಗೆ ಅದೇವಿ ಅಂತ ತಿಳ್ಕೊಳ್ಳೋಣ, 1000 ಎಕರೆ ಅಂಡರ್ನೊಳಗೆ ನಮ್ಮದು ಮಣ್ಣು ಐತಿ ಅಂದರೆ, ಅಲ್ಲಿ ಎಲ್ಲಾದರೂ ಹೋಗಿ ನಾವು ಬೇರೆ ಇಲ್ಲದೆ ಇರ್ತಕ್ಕಂಥ ಜಾಗದೊಳಗೆ ಒಂದು ಲೋಡ್ ಮಣ್ಣನ್ನು ನಾವು ತಗೊಂಬಂದರೆ, ಬೇರಿದ್ರೆ ಮತ್ತು ನ್ಯೂಟ್ರಿಯೆಂಟ್ ತೆಗೆದಿರ್ತದೆ. ಅದು ಬೇರಿಲ್ಲದ ಜಾಗದಿಂದ ಆ ನ್ಯೂಟ್ರಿಯೆಂಟ್ ಮಣ್ಣನ್ನು ತೆಗೆದು ನೀವು ತೋಟಕ್ಕೆ ತೊಗೊಂಬಂದು ಹೊಡೆದ್ರೆ 1 ವರ್ಷದ ನ್ಯೂಟ್ರಿಯೆಂಟ್ ಹಾಕಿದಂಗೆ. ಆ ಮಣ್ಣು
ನಿಮ್ಗೈತಿ. ಆದ್ರೆ ನೀವು ಹಾಕಾಕತ್ತೀರ ಮಣ್ಣು ನಾನೇನಂತೀನಿ ನೋಡ್ರಿ 20 ಲೋಡ್ ತಗೊಂಬಂದು, ಹೌದಾ, ನೀವು 20 ಲೋಡ್ ತೊಗೊಂಬಂದು ಗಿಡ ಕಳ್ಕೊಳ್ಳೋದಕ್ಕಿಂತ 1 ಲೋಡಿಗೆ ಡಬಲ್ ರೊಕ್ಕ ಕೊಡೋದು ಬೆಸ್ಟ್ ಅಲ್ಲ. ಅದು ಯಾರಿಗಾದ್ರೂ ನೋಡ್ರಿ, ಎಲ್ಲರಿಗೂ ಇದು ಗೊತ್ತೈತಿ. ನಾ ಅದಕ್ಕೆ ಹೇಳಿದೆ ಭಾಳಷ್ಟು. ಅದಕ್ಕಾಗಿ ನಾ ಕೆಲವೊಂದು ವಿರೋಧಗಳನ್ನು ನಿಮಗೆ ಬೇಡ ಅಂತ ಯಾಕೆ ಹೇಳಿದೆ ಅಂದರೆ, ವಿರೋಧಕ್ಕೆ ಹೋದ್ರೆ ಏನು ಮಾಡಿಬಿಡ್ತೀರಿ ನೀವು, ರೂಟ್ ಬೇರೆ ಆಗುತ್ತೆ ನಿಮ್ಮದು, ಡೆವಲಪ್ಮೆಂಟ್ ಕಡೆಗೆ ನಿಮ್ಗೆ ಗಮನ ಹರಿಸಂಗಿಲ್ಲ. ನಮಗೆ ಬೇಕಾಗಿರೋದು ಏನು, ಈಲ್ಡ್ ರೈಸ್ ಮಾಡೋಕ್ಕೆ. ಇವತ್ತು ಎಲ್ಲರ ಕನಸಿನಾಗಿರೋದು ಏನಪ್ಪ, ಈ ಎಲ್ಲರೂ ಲಾಸ್ಟಿಗೆ ಅವ್ನು ಫೋಟೋ ಹೊಡ್ಕೊಂಡು ಹೋಗೋ ಉದ್ದೇಶ ಏನು, ನಿಮ್ಮ ಮನೆಯವ್ರಿಗೆ ಹೋಗಿ ಹಿಂಗೆ ಗೊನೆ ಬರಬೇಕು ಅಂದರೆ ಏನು ಮಾಡಬೇಕು, ಹಿಂಗೆ ಗೊನೆ ಬರಬೇಕು ಅಂದರೆ ನೀವು ನಮ್ಮ ಮಾತು ಕೇಳ್ಕೊಂಡು